ಎಲ್ಲ ನನ್ನ ಆತ್ಮೀಯ ದೈವಕ್ಕ ಎರಡನೇ ಸಂದಿನ ನಮಸ್ಕಾರಗಳನ್ನ ತಿಳಿಸುತ್ತಾ ಶಿವಪ್ಪಣ್ಣ ಏನಾಯ್ತ್ರಿ ಸರಜೋಡಿ ಹಾಡುವಂತ ಹುಡುಗಿ ಬಾಳ ಚಂದ ಹಾಡಿಕೆ ಮಾಡಿ ಗೆಳಕಿ ಮಾಡಿ ಜಗದಾಡಿ ಕುಣದಾಡಿ ಕೂಡಿರ್ತಕ್ಕಂತ ದೈವಕ್ಕೆಲ್ಲ ಹೆಣ್ಣಂದ್ರ ಕೆಚ್ಚೈತಿ ಗಂಡಂದ್ರ ಕಡಿಮೆ ಐತಿ. ಹೌದು, ನಾವ ಹಡಿಯಾಕ ಹೆಣ್ಮಕ್ಳು ಹಡಿಯಾಕ ಮಾರ್ಗ ಐತಿ, ನಿಮಗ ಮಾರ್ಗಿಲ್ಲ. ನಾವೆಲ್ಲ ಹಡಿತೇವತ್ತೆ, ನೀ ಎಲ್ಲಾರ ಹಡದೆ ಅಂದ್ರ ಹುಡುಗ ಏನಾಕತ್ತ ನಿಂದ ಹರಿದ 12 ಆಕತ್ತಿ ತಾಳಿಕೆಲ್ಲಾಕಿ ಈಗ ತಂಬಾಕ್ ತಿದ್ದಾಳ ಚಸ್ಮಾ ಹಾಕೊಂಡ. ಅಲ್ಲ ನಿನ್ನ 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 ಏನ್ ಹೇಳ ನನ್ನ ಗದಡಿ. ಹೌದಿಲ್ಲ? ಯಾಕಂತ ಕೇಳ ಶಿವಪ್ಪಣ್ಣ, ಯಾಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತು ಹೇಳ್ಯಾರ. ಏ ಹೇಳ್ಯಾರ, ಗಂಟೆ ಹೊಡೆದ್ರೆ ಶಿವ, ತಮಟೆ ಹೊಡೆದ್ರೆ ಯಮ. ಗಂಟೆ ಹೊಡೆದ್ರೆ ಶಿವ, ತಮಟೆ ಹೊಡೆದ್ರೆ ಯಮ. ಮಾಧವಾನಂದ ಗುಡಿ ಗರ್ಭದ ಗುಡಿ ಒಳಗೆ ಹೋಗಬೇಕಾರ ಪಾದರಕ್ಷೆಗಳನ್ನ ಹೊರಗೆ ಬಿಟ್ಟು ಹೋಗ್ಬೇಕ. ಹೌದು, ಹೊಕ್ಕೇರಿ ತಾಲೂಕು ಸುಲ್ತಾನಪುರ ಬಸವರಾಜನ ಸಂಗಾಟ. ನೀವು ಎಲ್ಲಾರ ಇವತ್ತು ಕುಸ್ತಿ ಹಿಡಿಯವ್ರಿದ್ರ ಒಟ್ಟ ಶಡ್ಡು ಹೊಡೆದು ಬರ್ಬೇಕಂತ ಹೇಳಿ. ಹೌದು, ನಿಮ್ಮ ಚಡ್ಡಿ ಕಸಿ ಗಚ್ಚಿರ್ಬೇಕಂದಾರ ಅವ್ರ. ಹೌದಿಲ್ಲ? ಯಾಕಪ್ಪ ಅಂತ ಕೇಳಿದ್ರ, ಯಾಕ ಎಲ್ಲಾರ್ಗೂ ಮಾತಾಡ್ತಾನಂತೇಳಿ ಈ ಹುಡುಗಿಗೆ ನೀವ್ ಮಾತಾಡ್ಲಕ್ ಹೋಗ್ಬೇಡ. ಹಂಗ ಮಾಡಬೇಡ, ತಪ್ಪು ತೆಗದ ಮಾಡಬೇಡ ನನಗ್ ಹುಡುಗಿ. ಹೌದಿಲ್ಲ? ಯಾಕಂತ ಕೇಳಿದ್ರ ನಿಂದ ಎಷ್ಟು ಸರ್ವಿಸ್ ಆಗೈತಿ ನೋಡು, ಅಟ್ಟ ನಮಗ ವಯಸ್ಸು ಕೂಡ ಆಗಿಲ್ಲ. ಆಗಿಲ್ಲ. ಯಾಕಂದ್ರ ಈ ಹೆಣ್ಣ ಗಂಡ ಹಾಡುವಂತ ಕಲಾವಿದರ ಒಳಗ ಒಂದು ಹಿರಿ ಕಲಾವಂತರದರಿ, ಒಂದು ಗುರುವಿನ ಸಮಾನರದರಿ, ಒಂದು ತಂದೆ ಸ್ವರೂಪದರಿ. ಅದೇ ರೀ, ಇವತ್ತೇನಪ್ಪಾ ಅಂತ ಕೇಳಿದ್ರೆ ಹೆಣ್ಣ ಹಾಡುದ್ರೊಳಗ ಪ್ರಸಿದ್ಧಿ ಹೊಂದಿರತ್ತೇಳಿ ಟೇಕ್ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್. ಏನಂದ್ರಿ? ಕೆಮ್ಮತ್ತು ಕೊಡಬೇಕು, ಕೆಮ್ಮತ್ತು ಇಸ್ಕೋಬೇಕು. ಕನ್ನಡದಾಗ ಹಚ್ಚ ಕನ್ನಡದಾಗ ಬಿಚ್ಚ ಹೇಳ್ಬೇಕಾದ್ರೆ ಹಿದ ಮಾತ. ಹೌದಿಲ್ಲ? ಯಾಕಂದ್ರೆ ಕೆಮ್ಮತ್ತು ಕೊಡಬೇಕು, ಕೆಮ್ಮತ್ತು ಇಸ್ಕೋಬೇಕು. ಹರದ 12 ಅಕ್ಕತ್ತಿ ಅನ್ನತಕ್ಕಂತ ಮಾತು ಹೇಳಿರಿ ನೀವು. ಹೇಳ್ಯಾರ. ಒಂದು ಉದಾಹರಣೆ ಹೇಳ್ತಾನೆ ಕೇಳ ನಿನಗ. ಏನಂತ? ಮಚ್ಚ ಪುರಾಣ ಭಾಗ 1 ಪಂಡರನಾಥಾಚಾರ್ಯ ಗಲಗಲಿ ಅವ್ರು ಬರೆದಿರ್ತಕ್ಕಂತ ಪುರಾಣ ಒಳಗ ಬರೆದಿಟ್ಟಾರ. ಏನಂತ? ಒಂದು ಹೋರಿ 10 ಆಕಳಿಗೆ ಸಮ ಆತ. ಒಂದು ಹೋರಿ 10 ಆಕಳಿಗೆ ಸಮ. ಹೌದು, ಇವತ್ತು ಒಂದು ಹೋರಿ ಅಂದ್ರ ನಾ ಇದ್ದಂಗ, 10 ಆಕಳ ಅಂದ್ರ ನೀವೇನದಿರಲ್ಲ ಚುಂಚನೂರ 10 ಮಂದಿ ಇದ್ದಂಗ. ನೀವು ಒಟ್ಟ ಚಿಂತೂರು ಊರವ್ರ 8 ಮಂದಿ ಬಂದಿರಲ್ಲ, ನೀವು 10 ಮಂದಿ ಹೋದ 10 ಮಂದಿ ಇದ್ದಂಗ. ನೀವು 10 ಆಕಳ ಇದ್ದಂಗ, ನಾ ಅಂದ್ರ ಒಂದು ಹೋರಿ ಇದ್ದಂಗ. ಒಂದ ಹೋರಿ 10 ಆಕಳವನ್ನು ನಿಗಿಸುವಂತ ಪವರ್ ಹೋರಿ ತಕ್ಕೈತಿ. ಹೌದಲ್ಲ? ಅದೇ ಜರ ಕರ್ತ 10 ಹೋರಿ ಕೂಡಿ ಇಲ್ಲೇನದವ್ರು ತಾಳ ಬಡಸು ಯಾಡ, ಡಗ್ಗಾದೊಂದ, ದಿಮ್ಮು ಬರ್ಸೋದೊಂದ, ಹಿಂಬ್ಯಾಳದೊಂದ, 10 ಬೇಡ ಬೇಡ, ಒಟ್ಟೆ 5 ಹೋರಿ ಕೂಡಿ ಒಂದ ಆಕಳ ತಕ್ಕ ಬಂದ್ರ ನಿಂದ ಏನಾಕತ್ತೆ? ಹರ್ದ ಹಣ್ಣು ನಾನಂಗಿಲ್ಲಪ್ಪ ಟೂಸ್ಗೋ. ಹಂಗಲ್ಲ, ಕೇಳ ನಿನ್ಕೊಂಡು ಮಾತು ಹೇಳ್ತಾನ. ತಪ್ಪಬೇಡ್ರು, ನಮ್ಮ ಕೂಸ್ಕೊಡ್ರೆ ಎಲ್ಲೆಲ್ಲರು ಬಂದಿರುತ್ತ. ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಎನಿಸ್ಕೊಂಡ ನಮ್ಮಪ್ಪ ಪರಮಾತ್ಮ. ಪರಮಾತ್ಮ ಒಬ್ಬನೇ ಇದ್ರು ಸಹಿತ 2 ಮಂದಿನ ಲಗ್ನ ಆದ. ಅಲ್ಲ, ಒಬ್ಬಕ್ಕಿನ ತೊಡಿ ಮೇಲೆ ಕುಣಿಸ್ಕೊಂಡ, ಇನ್ನೊಬ್ಬಕ್ಕಿನ ಏನಪ್ಪಾ ತಕ್ಕದ ಜಡಿಯಾಗಿಟ್ಕೊಂಡ. ತೊಡಿ ಮೇಲೆ ಪಾರ್ವತಿನ ಕುಣಿಸ್ಕೊಂಡ, ಜಡಿ ಮೇಳಗೆ ಏನಪ್ಪಾ ತಕ್ಕದ ಗಂಗಾನ ಇಟ್ಕೊಂಡ. ಸೃಷ್ಟಿಕರ್ತ ಬ್ರಹ್ಮದೇವ ಒಬ್ಬನೇ ಇದ್ರು, ಎಡಕ್ಕೆ ಸರಸ್ವತಿನ ಕುಣಿಸ್ಕೊಂಡ, ಬಲಕ್ಕೆ ಗಾಯತ್ರಿನ ಕುಣಿಸ್ಕೊಂಡ. ಕೃಷ್ಣ ಪರಮಾತ್ಮ ಒಬ್ಬನೇ ಇದ್ರು 16,108 ಮಂದಿನ ಆಳಿದ. ಹೌದು, ಬಬ್ಬರಿಗೊಬ್ರು 16,108 ಮಂದಿನ ಆಳಿದ. ಒಬ್ಬೊಬ್ಬಕ್ಕೆ ಕೊಟ್ಟಿ ಒಳಗ 10 ಗಂಡ, ಒಂದೊಂದು ಹೆಣ್ಣ. 10 ಗಂಡ, ಒಂದೊಂದು ಹೆಣ್ಣು. 1,86,000 ಮಕ್ಕಳು ಹುಟ್ಟಿದ್ರು ನಮ್ಮಪ್ಪ ಕೃಷ್ಣ ಪರಮಾತ್ಮ. ಹೌದು, ಬಬ್ಬರಿಗೊಬ್ರು ಎಲ್ಲಂಟಿ ಪಟ್ಟಿ ಲೇಗಲ ಹಚ್ಚಿ ಹೊಡೆದಂಗ ಮಾಡ್ಯಾನ. ಒಟ್ಟೊಬ್ರಿ ಹೆಂಟೆ ಇದ್ದಾವ. ಹೌದಲ್ಲ? ಕೃಷ್ಣ ಪರಮಾತ್ಮ ಒಬ್ಬನೇ ಇದ್ರು 16,108 ಮಂದಿನ ಲಗ್ನ ಆದ. ಹೌದಲ್ಲ? ಯಾಕಪ್ಪ ಅಂತ ಕೇಳಿದ್ರೆ ಒಬ್ಬೊಬ್ಬಕ್ಕೆ ಕೊಟ್ಟಿ ಒಳಗ 11 ಮಕ್ಕಳು ಹುಟ್ಟಿದ್ವು. ಟೋಟಲ್ 1,86,000 ಮಕ್ಕಳು ನಮ್ಮ ಅಪ್ಪ ಕೃಷ್ಣಗ್ ಹುಟ್ಟಿದ್ವು. ಚಕ್ಕಿ ಬೇರೆ ಇದ್ರು ಸುಗರ್ ಹಟ್ಟಿ ಬಿದ್ದ ಹೊಳ್ಳೆ ಅವ. ಹೌದಲ್ಲ? ಯಾಕಂತ ಕೇಳಿದ್ರೆ ಶಿವಪ್ಪಣ್ಣ ಏನಾದ್ರಿಪ್ಪ, ಸರಜೋಡಿ ಆಡುವಂತ ಕಲಾವಿದರು ಹೇಳ್ತಾರು, ನಮ್ಮ ಹೆಣ್ಮಕ್ಕಳಿಗೆ ಹಡಿಯುವಂತ ಮಾರ್ಗ ಐತಿ, ನಾವು ಹಡಿತೀವು. ಹೌದು, ನೀವ್ ಎಲ್ಲಾರ ಹಡ್ಲಾಕ ಕುಂತಿರಪ್ಪ ಅಂತ ನಿಮ್ದು ಹರದ 12 ಆಗತೈತಿ. ಹೌದು, ನಿಮ್ಮ ಗಂಡ ಮಕ್ಕಳು ಹಡಿಬೇಕಾದ್ರ ನಿಮಗ ಹೊರಸಲು ಬೇಕಾಗುದಿಲ್ಲ, ನಿಮ್ಮನ್ನ ಬಿಸಲಾಗಿ ಹೋಗಿತ್ತೀವಿ ಹಾದಿ ಮೇಲೆ ಅವ್ರು. ಅಲ್ಲ, ನಿನ್ನ ಅಕ್ಕಿ ಎಲ್ಲಿ ಹೋಗ್ಯಾಳ ಅಕ್ಕಿ? ಇಲ್ಲಿ ಕೇಳಿ ಹೇಳ್ತಾನೆ ಹೆಂಗೈತಿ ಇತಿಹಾಸ. ಏನತ್ತವ? ಕೃತಾತ್ರೇತ ದ್ವಾಪರ ಕಲಿಯುಗ ಅಂತಕ್ಕಂತ 4 ಯುಗ ಆಗಿ ಹೋದ ಶಿವಪ್ಪಣ್ಣ. ಇಲ್ಲಿ ಮಗಳ ಕೂತ್ರ ತಗದ ಬೇರೆ ಎತ್ಕರ ಎದ್ದು ಹೋಗ್ಯಾಳ ಆಕೆ. ಹೌದಲ್ಲ? ಕೃತಾತ್ರೇತ ದ್ವಾಪರ ಕಲಿಯುಗ ಅಂತಕ್ಕಂತ 4 ಯುಗ ಆಗಿ ಹೋದು. ಕೃತಾಯುಗದೊಳಗ
ವಿಷ್ಣು ರುದ್ರ ಇಂದ್ರ ಸೂರ್ಯ ಕಲ್ಪ ಮನವಂತರ ಅವತಾರಗಳನ್ನ ಮಾಡಿ ಹೋದ್ರು ಕೃತಾಯುಗದೊಳಗ. ಹೌದು ಹೌದಲ್ಲ? ಹೌದು ತ್ರೇತಾಯುಗದೊಳಗ ರಾಮನ ಅವತಾರ ತೊಟ್ಟ ಬಂದ ಏನಪ್ಪಾ ಅಂತ ಕೇಳಿದ ರಾಮ ರಾಜ್ಯ ಆಳುವಾಗ ಭೂಮಿ ಮ್ಯಾಲ ಒಂದು ರೋಗ ಇದ್ರಕ್ಕಿಲ್ಲ, ಒಂದು ರುಜಿನ ಇದ್ರಕ್ಕಿಲ್ಲ, ಏನೇನೋ ಇದ್ರಕ್ಕಿಲ್ಲ. ಹೆಣ್ಣ ಮಕ್ಕಳ ಬಂಜ್ ಅನ್ನತಕ್ಕಂತ ಪಟ್ಟವನ್ನೇ ಅರಕಿಸಿಬಿಟ್ಟ ಶ್ರೀರಾಮಚಂದ್ರ. ಹೌದು ಬಪ್ಪರಿಗಬ್ಬರು. ಹೌದು ಈಗ ನೋಡು ಏನಾತ ಈಗೆಲ್ಲ ರಾಜ ಆಳ್ಲಕತ್ತಾರ. ಯಾಕಂತ ಕೇಳಿದ್ರ ಯಾಕ ರಾಮ ರಾಜ್ಯ ಆಳುವಾಗ ಭೂಮಿ ಮ್ಯಾಲ ರೋಗ ಇದ್ರಕ್ಕಿಲ್ಲ, ರುಜಿನ ಇದ್ರಕ್ಕಿಲ್ಲ. ಹೌದಲ್ಲ? ಅವಾಗೇನಪ್ಪಾ ಅಂತ ಮನೆಗೆ ಬಾಗಿಲಿದ್ರಕ್ಕಿಲ್ಲ, ಬಾಗಿಲಿಗೆ ಒಂದು ಕೀಲಿದ್ರಕ್ಕಿಲ್ಲ. ಹೌದು ಕೀಲಿ ಎಲ್ಲ ಚಿಲುಕಿದ್ರಕ್ಕಿಲ್ಲ. ಈಗ ಹಂಗಲ್ಲೀಗ ಹೆಂಗಾಗೈತಿ? ಯಾಕಪ್ಪ ಅಂತ ಕೇಳಿದ ಮನಿ ಕಟ್ ಕೀಲಿ ಹಾಕ್ತಾರ. ಹಾಕ್ತಾರಲ್ಲ. ಈಗ ಕೀಲಿ ಹಾಕೋದಲ್ಲ, ಕೀಲಿ ಮುರಿ ಹಾತಾರ ಸಿಸಿ ಕ್ಯಾಮ್ರಾ ಇಟ್ಟಾರ. ಈಗ ಅಲ್ಲಿ ನೋಡವ್ರ ಇನ್ನು ಶಟರ್ ಜೈಗಿರ್ ಸೂರ್ ಕೀಲಿ ಮುರಿ ಹಾಕತ್ತಾರ. ಹೌದಿಲ್ಲ? ಹೌದು. ಯಾಕಂತ ಕೇಳಿದ್ರ ಶಿವಪ್ಪಣ್ಣ ಏನಾದ್ರಿಪ್ಪ? ದ್ವಾಪರ ಯುಗದೊಳಗೆ ಕೃಷ್ಣನ ಅವತಾರ ಆಗಿ ಹೋಯ್ತು. ಹೋಯ್ತು. ಹೌದಲ್ಲ? ಕೃಷ್ಣ ಪರಮಾತ್ಮನ ಅವತಾರ ಇದ್ದಾಗ ಪಾಂಡು ರಾಜ ಅನ್ನತಕ್ಕಂತ ಒಬ್ಬ ನಮ್ಮಪ್ಪಿದ್ದ. ಹೌದು. ಪಾಂಡು ರಾಜಾಗ ಹೆಂಡತಿ ಯಾರಪ್ಪ ಅಂತ ಕೇಳಿದ್ರೆ ಕುಂತಿದೇವಿ ಮತ್ತು ಮಾದರಿ ದೇವಿ. ಹೌದು. ಇಬ್ಬರ ಮಂದಿ ಹೆಂಡತಿಯರು ಪಾಂಡು ರಾಜಾಗ ಆಗಿ ಹೋದ್ರು. ಕುಂತಿದೇವಿ ಕನ್ಯಾವಸ್ಥೆ ಇದ್ದಾಗ ಅಂದ್ರೆ ಸಣ್ಣಕ್ಕಿದ್ದಾಗ ದುರ್ವಾಸ ಮುನಿ ಹತ್ರ ವಿದ್ಯೆ ಕಲಿಲಾಕ್ ಹೋಗಿಳು ಕುಂತಿದೇವಿ. ವಿದ್ಯಾ ಕಲಿಲಾಕ್ ಹೋಗಿಳು. ಹೌದಾ? ದುರ್ವಾಸ ಮುನಿ ಆಗಿರ್ತಕ್ಕಂಥವ ಕುಂತಿದೇವಿಗೆ ಏನಪ್ಪಾ ಅಂತ ಕೇಳಿದ್ರೆ ವಿದ್ಯೆ ಕಲಿಸ್ಕೊಟ್ಟಿದ್ದ. ಹೌದು ಹೌದು. ದುರ್ವಾಸ ಮುನಿ ವಿದ್ಯೆ ಕಲಿಸ್ಕೊಟ್ಟಿದ್ದ. ಹೌದು. 14 ವಿದ್ಯೆ ಒಳಗ ದುರ್ವಾಸ ಮುನಿ ಕುಂತಿದೇವಿಗೆ ಯಾವ ವಿದ್ಯೆ ಕಲಿಸಿದಪ್ಪ ಅಂತಂದ್ರ ಯಾವುದು? ದೇವಹುತಿ ಅನ್ನತಕ್ಕಂತ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದ. ಹೌದು. ದೇವಹುತಿ ವಿದ್ಯೆ ಕಲಿಸ್ಕೊಟ್ಟಿದ್ದ. ಅವಾಗ ದುರ್ವಾಸ ಮುನಿ ಕುಂತಿದೇವಿಗೆ ವಿದ್ಯೆ ಕಲಿಸಿ ಕುಂತಿದೇವಿ ಹೋಗುವಾಗ ಒಂದು ಮಾತು ಹೇಳಿದ್ದ. ಏನ್ ಹೇಳಿದ್ದ? ತಂಗಿ, ನಿನಗೊಂದು ಮುಂದಿನ ಟೈಮ್ದೊಳಗೆ ನಿನಗೊಂದು ಕಷ್ಟ ಬರ್ತೈತಿ. ಆ ಕಷ್ಟದೊಳಗೆ ಏನಪ್ಪಾ ಅಂತ ಕೇಳಿದ ನಾ ಕಲಿಸಿ ಕೊಟ್ಟಿರ್ತಕ್ಕಂತ ಮಂತ್ರ ನಿನಗೆ ಉಪಯೋಗಕ್ಕೆ ಬರ್ತೈತಿ. ಯಾವಾಗ ನಿನಗೆ ಕಷ್ಟ ಬರ್ತೈತಿ ನೋಡು, ಅವಾಗ ನಾ ಕಲಿಸಿ ಕೊಟ್ಟಿರ್ತಕ್ಕಂತ ಮಂತ್ರವನ್ನು ನೀ ಪಠನೆ ಮಾಡತ್ತೇಳಿ ಗುರು ಆಗಿರ್ತಕ್ಕಂಥ ದುರ್ವಾಸ ಮುನಿ ಹೇಳಿದ್ದ. ಹೌದು. ಆದ್ರ ಗುರುವಿನ ಮೇಲೆ ಸಂಶಯ ಪಟ್ಟು ಕುಂತಾದೇವಿ. ಹೌದು. ಗುರುವಿನ ಮೇಲೆ ಸಂಶಯ ಪಟ್ಟು ಏನ್ ಮಾಡ್ತಾಳಪ್ಪ ಅಂತಂದ್ರ ಏನ್ ಮಾಡ್ಯಾಳಿಕ್ಕಿ? ಇನ್ನ ಲಗ್ನ ಆಗೋಕ್ಕಿಂತ ಮೊದಲ ಸೂರ್ಯ ಮಂತ್ರವನ್ನ ಪಠನೆ ಮಾಡ್ತಾಳು. ಅವಾಗ ಕುಂತಿದೇವಿ ಕಿವಿ ಒಳಗ ಒಬ್ಬ ಮಗ ಹುಟ್ಟಿ ಬಂದ. ಅವನೇ ಯಾರಪ್ಪ ಅಂತ ಕೇಳಿದ ಕರ್ಣ ಅನ್ನತಕ್ಕಂತ ಮಗ ಹುಟ್ಟಿ ಬಂದ. ಹುಟ್ಟಿ ಬಂದಂತ ಮಗ ಕರ್ಣ ಹುಟ್ಟಿ ಬಂದ. ಹೌದಾ? ಸರಜೋಡಿ ಹಾಡುವಂತ ಚುಚ್ಚನೂರ್ ಹುಡುಗಿ ಹೇಳಕತ್ತಾಳ. ಏನ್ ಹೇಳ ಮುದಕ್ಕಿ? ನಮಗ ಹಡಿಯುವಂತ ಮಾರ್ಗೈತಿ. ನಾವು 9 ತಿಂಗಳಾಗಿ 9 ದಿನ ಆಗಿ ನಿಮ್ಮನ್ನ ಹಡದ ನಿಮ್ಗ ಮಲಿ ಕುಡಿಸ್ತವತ್ ಹೇಳ್ತಾಳಿಕಿ. ಹೇಳಲ್ಲ. ಮತ್ತ ಕುಂತಿದೇವಿ ಇನ್ನೂ ಲಗ್ನ ಆಗೋಕ್ಕಿಂತ ಮೊದಲ ಸೂರ್ಯ ಮಂತ್ರವನ್ನ ಪಠಣ ಮಾಡಿಕೊಂಡು ಕಿವಿ ಒಳಗ ಒಬ್ಬ ಕರ್ಣನ ಹಡದಳ. ಮತ್ತೆ ಎಲ್ಲಿ ಹೋಗಿತ್ತ ನಿಮ್ಮ ಜಾಗ? ಎಲ್ಲಿ ಹೋಗಿತ್ತು ನಿಮ್ಮ ಜಾಗ? ಜಾಗ ಬಂದ ಕಿವ್ಯಾಗ ಕೂತಿತ್ತನವಾಗ ಏನ ಮಾರಿ ಬಂದಿರು? ಎಲ್ಲಿ ಹೋಗೈತಿ ನಿಮ್ಮ ಜಾಗ? ಅವಾಗ ಇಕ್ಕಿ ಬಂದಾಳಿಕ್ಕಿ ನನ್ನ ಗದಡವ ಇಷ್ಟೆಲ್ಲ ಶರೀರದೊಳಗೆ ನೋಡಿ ಕೆನ ಮಕ್ಕಳಿಗೆ ಹಡಿಬೇಕಂತ ತಿಳ್ಕೊಂಡನೆ. ಹೊಟ್ಟೆ ಒಳಗೊಂದು ಚೀಲ ಐತಿ, ಗರ್ಭದ ಚೀಲ, ಜರ ಅನ್ನತಕ್ಕಂತ ಚೀಲ ಆಯ್ತಲ್ಲ. ಸೃಷ್ಟಿಕರ್ತ ಬ್ರಹ್ಮದೇವರಾಗಿರ್ತಕ್ಕಂತ ಮೊಟ್ಟ ಮೊದಲ ಕೆನ ಮಕ್ಕಳಿಗೆ ಜರ ಅನ್ನತಕ್ಕಂತ ಚೀಲವನ್ನ ಏನಪ್ಪಾ ಅಂತ ದಾನ ಮಾಡಿ ಬಿಟ್ಟನು. ಹೆಣ್ಣು ಮಕ್ಕಳಿಗೆ ಸದ್ಯಕ್ಕೆ ಹಡಿಬೇಕಾರ ಹೊಟ್ಟ್ಯಾಗ ಒಂದು ಚೀಲ ಐತಿ. ಅದು ಯಾವ ಚೀಲಪ್ಪ ಅಂತ ಜರ ಅಂತಕ್ಕಂತ ಚೀಲ ಐತಿ. ನಿನ್ನ ಒಳಗಿರ್ತಕ್ಕಂತ ಚೀಲವನ್ನು ಕೊಟ್ಟವ್ರು ಯಾರ ಕೇಳಿದ್ರೆ ಸೃಷ್ಟಿಕರ್ತ ಬ್ರಹ್ಮದೇವರಾಗಿರ್ತಕ್ಕ ಹೆಣ್ಮಕ್ಳಿಗೆ ಕೊಟ್ಟಾನ. ಹೌದು. ನಮ್ಮ ಅಪ್ಪ ಕೊಟ್ಟಾಗ ನಿನ್ನ ಕಡೆ ಚೀಲ ಬಂದೈತಿ. ಹೌದಲ್ಲ? ಇವತ್ತು ಕೊಟ್ಟಿ ಏನಪ್ಪಾ ಅಂತ ಗಂಡನು ಮಾಡ್ಕೊಂಡಿದ್ದಿ ಖರೆ ಇವತ್ತು ಶರೀರದೊಳಗೆ ಎಟ್ಟೆ ಬಾಗಿದ್ದು. ಆದ್ರೆ ನಿಮ್ಮ ಕುಂತಿದೇವಿ ಆಗಿರ್ತಕ್ಕಂತಕ್ಕೆ ಆ ಕರ್ಣನ ಹಡಿಬೇಕಾದ್ರೆ ಕಿವ್ಯಾಗ ಹಡದಾಳಂದ್ರೆ ಕಿವ್ಯಾಗ ಯಾಕೆ ಹಡದಳು? ಯಾಕ ಹಡಿಯುವಂತ ಜಾಗ ಏನು ಮಾರಿ ಬಂದಿರಿ? ನಿಮ್ಮ ಹಡಿಯುವಂತ ಜಾಗ ಎಲ್ಲಿ ಹೋಗಿತ್ತು? ಬೇಕಲ್ಲ ಅದಾರ ಹೆಂಗ ಹೋಗಕ್ಕ? ಹೌದಲ್ಲ? ಇವತ್ತು ನೋಡಿ ಕೆನ್ನ ಮಕ್ಕಳಾಗಿರ್ತಕ್ಕಂಥವ್ರು 9 ತಿಂಗಳು 9 ದಿವಸ ಆಗ್ಬೇಕಾರ ನಮ್ಮಪ್ಪ ಆಗಿರ್ತಕ್ಕಂಥ ಕೆನ ಮಕ್ಕಳು ಯಾರು ತವ್ರ ಮನೆಯಾಗಿದ್ದಾಗ ಹಾಲು ಬರ್ತಾವನ? ಹಂಗ್ಯಾಂಗ ಬರ್ತಾವ? ಈಗ ಬಂದ ಬಳಕ ಹಾಲು ಬರ್ಬೇಕು ಗಂಡನ ಮನೆಗೆ. ಬಂದ ಬಳಕ ಹಾಲು ಬರ್ತಾವ. ಈಗ ಕೇಳತ್ತಾಳು ಏನ್ ಹೇಳು? ಗೋಕಾಕ ತಾಲೂಕ ಅಂದ್ರ ಚುಂಚುನು ಲಾಕಿ ತವ್ರ ಮನೆ ಇದ್ದಂಗತ್ತ. ಅಲ್ಲ ಈಕಿ ತೊಂಬರ್ಲಿ ಎಡದ ಹುಚ್ಚುಗಾಟಿ ನಿನಗೆ ತವ್ರ ಮನಿ ಅಲ್ಲಿದ. ನೀ ಆ ಕಡೆಯಿಂದ ಈ ಕಡೆ ಆಡಕ್ ಬರ್ಬೇಕಾರ ಹೆಣ್ಣ ಆಡಕ್ ಬರ್ತಿ ಅಂದ್ರ ನೀ ತವ್ರ ಮನೆಯಿಂದ ಗಂಡನ ಮನಿಗೆ ಬರ್ತಿ. ಇಲ್ಲಿ ಈ ಕಡೆ ಗಂಡ ಮನಿಗೆ ಬಂದಾಗ ನೀ ಹೌದಲ್ಲ? ನೀ ಎಲ್ಲಾರ ಅಡ್ಡಿ ತಂದ್ ಇಲ್ಲಿ ಹಚ್ಚಬೇಡ. ಯಾಕಂದ್ರ ನಾಗನೂರ್ ಊರಿಗೆ ನಾ ಹಾಡ್ಲಾಕ ಬಂದನಪ್ಪ ಅಂತ ನಾಗನೂರ್ ಊರಿನ ಮಗ ಇದ್ದಂಗನ. ಇವತ್ತು ಗಂಡ ಮಕ್ಕಳೆಲ್ಲ ನನಗೆ ಅಪ್ಪಗಳು ಇದ್ದಂಗ, ಕೆನ ಮಕ್ಕಳೆಲ್ಲ ನನಗೆ ಅವುಗಳು ಇದ್ದಂಗ.
ಹೆಂಗ ನನಗ ತಾಯಿ ತಂದೆ ಅಂದ್ರೆ ಎರಡು ಕಣ್ಣಿದ್ದಂಗ ಆ ತಾಯಿಗೂ ಮೋಸ ಮಾಡವಲ್ಲ ತಂದಿಗೂ ಮೋಸ ಮಾಡವಲ್ಲ ತಂದಿಗೂ ನಿಂದೆ ಆಡವಲ್ಲ ಹೌದು ತಾಯಿಗೂ ನಿಂದೆ ಆಡವಲ್ಲ ತಾಯಿ ತಂದಿಗೆ ತಕ್ಕ ಮಗ ಆಗವನ ಹೌದು ಹೌದಲ್ಲ ಹೌದು. ಇವತ್ತು ನಾ ಮಗ ಆಗಿ ಬಂದನಂದ್ರ ಇವತ್ತು ನೀ ನನ್ನ ಮಾಡ್ಕೊಂಡು ಬಂದಿ ಅಂದ್ರೆ ಇವತ್ತು ನೀ ಏನಾಗತಿ ಏನಾಗ್ಬೇಕು ನೀ ಇವತ್ತು ನನಗೆ ಹಾಡ್ತಿದ್ದಂಗ ನಾಗನೂರ್ ಊರಿನ ಸೊಸಿ ಇದ್ದಂಗ ನೀ ಹೌದು 400 ಊರಿ ಸಸಿ ಇದ್ದಂಗ ಈಗ ಸೊಸಿ ಇದ್ದಂಗ ಇದು ಹೇಳಕತ್ತಾಳು ನಾನು ನಾಗನೂರ್ ಊರಿಗೆ ಬಂದನಂದ್ರ ನಾ ತವ್ರ ಮನಿ ಇದ್ದಂಗ ನಂಗ ಅಲ್ಲ ನಿನ್ನ ಏನ ನನ್ನ ಗದಡಿ ತವ್ರ ಮನಿಗ್ ಬಂದೀನಿ ಎಲ್ಲ ಗಂಡ ಮನಿಗೆ ಬಂದಾಳ ನಾನು ಮಾಡ್ಕೊಂಡು ಬಂದೆ ಅಂದ್ರ ಗಂಡನ ಮನಿಗ್ ಬಂದಿ ಇಲ್ಲಿ ಬಾಯ್ ಟೈಪ್ ಅಂದಾಳವ ಹೌದಲ್ಲ ಹೌದು ಅದಕ್ಕಾಗಿ ಯಾಕಂತ ಕೇಳಿದ್ರ ಶಿವಪ್ಪಣ್ಣ ಏನಾತ್ರಿಪ್ಪ ಸರಜೋಡಿ ಹಾಡುವಂತ ಕಲಾವಿದರಿಗೆ ಹೇಳಿದ್ರು ಏನತ್ತ ಇವತ್ತು ನಮ್ಮ ತಾಯಿ ಆಗಿರ್ತಕ್ಕಂತಕ್ಕೆ ಮಲಿ ಹಾಲು ಕುಡಿಸಾಳ ಅದಕ್ಕೆ ತಾಯಿ ಆಗಿರ್ತಕ್ಕಂತಕ್ಕೆ ಶ್ರೇಷ್ಠದಾಳ ಅಂತ ಹೇಳ್ತಾರ ಅವ್ರು ಹೇಳ ಹೌದಲ್ಲ ತಾಯಿ ಆಗಿರ್ತಕ್ಕಂತಕ್ಕೆ ಶ್ರೇಷ್ಠದಾಳ ಅಂತ ಹೇಳಬೇಡ ಯಾಕಂತ ಕೇಳಿದ್ರೆ ಈಗ ಸದ್ಯಕ್ಕೆ ಉರಿಯುವಂತ ಸೂರ್ಯ ದೇವಗೆ ಇಬ್ರು ಮಂದಿ ಹಾಡ್ತಿರದಾರ ಹೆಂಡ್ರದಾರ ಒಬ್ಬಕ್ಕಿ ಯಾರಪ್ಪ ಅಂತ ಸೌತ್ಯಾದೇವಿ ಇನ್ನೊಬ್ಬಕ್ಕೆ ಯಾರಪ್ಪ ಅಂತ ಕೇಳಿದ್ರೆ ಛಾಯಾದೇವಿ ಛಾಯಾದೇವಿ ಸೂರ್ಯ ದೇವನ ಲಗ್ನ ಮಾಡ್ಕೊಂಡು ಸೌತ್ಯಾದೇವಿ ಬಂದಿಳು ಬಂದಳು ಆ ಸೌತ್ಯಾದೇವಿ ಆಗಿರ್ತಕ್ಕಂತಕ್ಕೆ ಏನ್ ಮಾಡ್ಯಪ್ಪ ಅಂತ ಕೇಳಿದ್ರೆ ಸೂರ್ಯನ ತಾಪ ತಡ್ಕೊಳಕ್ ಆಗ್ಲಿಲ್ಲ ನಮ್ಮಪ್ಪ ಎಷ್ಟೋ ದೂರಿನಿಂದ ಇಲ್ಲಿಗೆ ಬಿಸಿಲು ಕೊಡ್ತಾನ ಕೊಡ್ದಲ್ಲ ಎಷ್ಟೋ ದೂರದಾನ ಕರೆ ಬಿಸಿಲು ಬಿಡ್ಲಕ್ಕೈತಪ್ಪ ಅಂತಂದ್ರ ನಾವು ಮನೆಯಾಗ ಹೋಗಿ ಸೇರ್ಕೋತೀವ ಸೂರ್ಯನ ಸಂಗಾಟ ಜೀವನ ಮಾಡ್ಬೇಕಾದ್ರೆ ಸೌಜ್ಞಾದೇವಿಗೆ ಆಗಲಿಲ್ಲ ಆಗ್ಲಿಲ್ಲ ಅವಾಗ ಏನ್ ಮಾಡ್ತಾಳಪ್ಪ ಅಂದ್ರೆ ಸೂರ್ಯನ ತಾಪ ತಡ್ಕೊಳಕ್ ಆಗಲಾರ್ದೆ ಸೂರ್ಯನ ಜೊತೆಗೆ ಸಂಗಾಟ ಮಾಡಿ ಒಂದು ಹೆಣ್ಣ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟರು ಸೌತ್ಯಾದೇವಿ ಹೌದು ಅವಾಗ ಸೌತ್ಯಾದೇವಿ ವಿಚಾರ ಮಾಡ್ತಾಳು ಏನಂತ ಇದೇ ಸೂರ್ಯನ ಸಂಗಾಟ ನಾ ಹೆಂಗ್ ಜೀವನ ಮಾಡ್ಯಪ್ಪ ಅಂತಂದ್ರ ನನ್ನ ಜೀವನ ಆಗುದಲ್ಲಿ ಇವನ ಕೈಯಾಗ ಸೊಟ್ಟ ತಕೊಂಡು ಸಾಯ್ತಾನಂತ ವಿಚಾರ ಮಾಡ್ಲಿಕ್ಕೆ ಹೌದು ಹೌದಪ್ಪ ಯಾಕಂದ್ರೆ ನನಗ ಗಂಡಗ ಗೊತ್ತಾಗದಂಗ ನಾ ಬಿಟ್ಟು ಹೋಗ್ಬೇಕು ನನ್ನ ಗಂಡನ ಮನೆ ಅಂತೇಳಿ ವಿಚಾರ ಮಾಡ್ಲಿ ಸೌತ್ಯಾದೇವಿ ಅವಾಗ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ತನ್ನದೇ ಆಗಿರ್ತಕ್ಕಂತ ಏನ್ ನೆರಳು ಬೀಳ್ತಿತ್ ನೋಡು ತನ್ನದೇ ಆಗಿರ್ತಕ್ಕಂತ ಏನ್ ಛಾಯೆ ಬೀಳ್ತಿತ್ ನೋಡು ಆ ಛಾಯೆಗನ ಒಂದು ರೂಪವನ್ನ ಕೊಟ್ಟ ತನ್ನದೇ ಆಗಿರ್ತಕ್ಕಂತ ಒಬ್ಬಕ್ಕೆ ಹೆಣ್ಣು ಮಗಳನ್ನ ಸೃಷ್ಟಿ ಮಾಡಿ ಸೌಜ್ಞಾದೇವಿ ಆಗಿರ್ತಕ್ಕಂತ ಈಗ ಮಕ್ಕಳನ್ನ ಗಂಡನ ಮನೆಯಾಗಿ ಬಿಟ್ಟು ತವ್ರ ಮನೆಗೆ ಹೋಗ್ಬಿಡ್ತಾಳ ಹೋಗುವಾಗ ಒಂದು ಮಾತು ಹೇಳ್ಯಾಳ ಏನಂತ ಹೊಟ್ಟೆ ನನ್ನ ಗಂಡಗ ನೀ ಯಾರು ಅನ್ನೋದು ಹೊಟ್ಟೆ ಗೊತ್ತಾಗಬಾರ್ದು ಹೌದು ನನ್ನದೇ ಕಣ್ಣ ನನ್ನದೇ ಮೂಗ ನನ್ನದೇ ಕಿವಿ ನನ್ನದೇ ಮುಖ ಎಲ್ಲ ನನ್ನ ರೂಪ ನಿನ್ನೊಳಗೈತಿ ಹೌದು ನನ್ನ ಗಂಡನ ಸಂಗಾಟ ನೀ ಜೀವನ ಮಾಡುವ ಹೇಳಿ ಸೌಜ್ಞಾದೇವಿ ಆಗಿರ್ತಕ್ಕಂತ ಯಾರಿಗೆ ಛಾಯಾದೇವಿಗೆ ಹೇಳಿ ತವ್ರ ಮನೆಗೆ ಹೋಗ್ತಾಳ ಅವಾಗ ಛಾಯಾದೇವಿ ಸೂರ್ಯನ ಸಂಗಾಟ ಜೀವನ ಮಾಡ್ಲಕ್ಕತ್ತಳು ಒಂದ ಹೆಣ್ಣು ಮತ್ತು ಒಂದ ಗಂಡ ಮಗುವಿಗೆ ಜನ್ಮ ಕೊಟ್ಟಳು ಮಕ್ಕಳು ಕೊಟ್ಟೋಕ್ಕಿಂತ ಮೊದಲ ತಾಯಿ ಭಾವನೆ ಚಲನೆ ಇತ್ತ ಏನು ಉಣ್ಣ ಕೊಡ್ತಿಳ ಏನತ್ತು ಎಲ್ಲಾ ತನ್ನ ಏನಪ್ಪ ಮಲತಾಯಿ ಮಕ್ಕಳಿಗೆ ಮೊದಲ ಮಕ್ಕಳು ಹುಟ್ಟೋಕ್ಕಿಂತ ಮೊದಲ ಹಾಲು ಉಣ್ಣ ಕೊಡ್ತಿಳ ಹಾಲು ಉಣ್ಣ ಕೊಡ್ತಿಲ್ಲ ತನ್ನ ಹೊಟ್ಟೆಯಾಗಿ ಅವಾಗ ಒಂದು ಕೆನ್ನ ಒಂದು ಗಂಡ ಮಗ ಹುಟ್ಟಿತ್ ನೋಡು ಅವಾಗ ಏನ್ ಮಾಡ್ಯಾಳು ಅವಾಗ ತನ್ನ ಮಕ್ಕಳಿಗೆ ಹಾಲು ಕುಡಿದು ಮತ್ತೆ ಮಲತಾಯಿ ಮಕ್ಕಳಿಗೆ ಹಿಟ್ಟು ಕಲಿಸಿದ ಹಾಲು ಐತೆ ನಿಮ್ಮ ಮೌ ಉಣ್ಣ ಕೊಟ್ಟಾಳ ಹಂಗ್ಯಾಕ್ರು ನಿಮ್ ಹೊಲಸು ಬುದ್ಧಿ ನೀ ತಾಯಿಯಾಗಿ ಉಣ್ಣ ಕೊಡ್ತಾನಂತ ಹೇಳ್ತಿ ಛಾಯಾದೇವಿ ಹಾಲು ಕುಡ್ದ ಹಿಟ್ಟು ಕಲಿಸಿ ಹಾಕಿ ಉಣ್ಣ ಕೊಟ್ಟಾಳ ಮಕ್ಕಳಿಗೆ ಹೇಳ ಯಾಕೆ ಕೊಟ್ಲು ಯಾಕಂದ್ರ ನಮ್ಮ ಅಪ್ಪನಲ್ಲೇ ಭಾವನೆ ಬದಲಾಗಿಲ್ಲ ನಿಮ್ಮ ಅವ್ವನಲ್ಲೇ ಭಾವನೆ ಬದಲಾಗೈತಿ ಹೌದಲ್ಲ ಅದಕ್ಕಾಗಿ ಯಾಕಪ್ಪ ತಕ್ಕಿದ ಜಗತ್ತಿನೊಳಗ ಗಂಡ ಅಂತಕ್ಕಂತ ಶ್ರೇಷ್ಠದಾನ ಗಂಡ ಅಂದ್ರೆ ದೇವರಾಗ್ಯಾನ ಗಂಡ ಅಂದ್ರೆ ದಿಕ್ಕಾಗ್ಯಾನ ಗಂಡ ಅಂದ್ರೆ ಸರ್ವಸ್ವಾಗ್ಯಾನ ಗಂಡ ಅಂದ್ರೆ ಸದ್ಗತಿ ಆಗ್ಯಾನ ಒಂದು ಹೆಣ್ಣಿಗೆ ಸದ್ಗತಿ ಕಾಣಬೇಕಾದ್ರ ಗಂಡಿನಿಂದ ಸಿಕ್ಕತಿ ಒಂದು ಗಂಡಿಗೆ ಮುಕ್ತಿ ಹೆಣ್ಣಿಗೆ ಮುಕ್ತಿ ಸಿಗಬೇಕಾದ್ರೂ ಸಹಿತ ಒಂದು ಗಂಡಿನಿಂದ ಸಿಕ್ಕತಿ ಹೌದಲ್ಲ ಅದಕ್ಕ ಗಂಡನ ಬೆಟ್ರ ಹೆಣ್ಣಿಗೆ ಗತಿ ಇಲ್ಲ ನಾ ಇದ್ದಾಗ ನೀ ಏನಪ್ಪಾ ಪತಿರೋತ ಆಗತ್ತೆ ಇದ್ದಾಗ ನಿನಗ ಮುಕ್ತಿ ಸಿಗತೈತಿ ನಾ ಇದ್ದಾಗ ನೀ ಇವತ್ತು ಸದ್ಗತಿ ಕಾಣತಿ ಹೌದಲ್ಲ ಅದಕ್ಕಿರ್ಲಿ ಶಿವಪ್ಪಣ್ಣ ಇರ್ಲಿ ಸಭಾ ಅಂತಕ್ಕಂಥದ್ದು ಬಹಳ ಚಂದ ಬಂದ ಕುಡಿಯಾರಲ್ಲ ಇವತ್ತಿನ ದಿವಸ ಇನ್ನೂ ಕಾರ್ಯಕ್ರಮ ಏನಪ್ಪಾ ಅಂತಕ್ಕಿದ ಪ್ರೈಸ್ ಗಳನ್ನ ಇಟ್ಟಾರ ಇಲ್ಲಿ ಏನೋ ಸವಾಲು ಹಾಕಬೇಕು ಸವಾಲು ಹೊಡಿಬೇಕು ನೀವೆಲ್ಲಾ ಹೊತ್ತ ಏನಪ್ಪಾ ಅಂತಕ್ಕಿದ ಸೂರ್ಯ ಬರುವ ತನಕ ಶಾಂತ ರೀತಿಯಿಂದ ಯಾರು ಮನೆಗೆ ಎದ್ದು ಹೋಗಬಾರ್ದು 4 ಗಂಟೆ ತನಕ ಹೌದಲ್ಲ ಯಾಕಂದ್ರೆ ಇಲ್ಲೆಲ್ಲ ಏನಪ್ಪಾ ಕಾರ್ಯಕ್ರಮಕ್ಕೆ ಯಾರು ಹೆಚ್ಚಾಗತ್ತಾರ ಅಂತ ಪ್ರೈಸ್ ಇಟ್ಟಾರು ಯಾರು ಸೋಲ್ತಾರ ಯಾರು ಗೆಲ್ಲತಾರ ನೀವೆಲ್ಲಾರು ಕುತ್ಕೊಂಡ ಏನಪ್ಪಾ ಬೆಳತನಕ ಕೇಳನೆ ನಿಮ್ಮ ಮನೆಗೆ ನೀವು ಹೋಗಬೇಕು ಹೌದಲ್ಲ ಅದಕ್ಕಿರ್ಲಿ ಶಿವಪ್ಪಣ್ಣ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ಬಹಳ ಚಂದ ಹಾಡಿಕೆ ಮಾಡಿ ಗೆಳಕಿ ಮಾಡಿ ಜಗದಾಡಿ ಕುಣದಾಡಿ ಹೊಂಟಾರ ಕಮಿಟಿ ನಿರ್ಣಾಯಕರಾಗಿರ್ತಕ್ಕಂಥ ಒಂದು ನಿರ್ಣಯ ಕೊಟ್ಟರು ಏನ್ ಕೊಟ್ಟಾರಿಪ್ಪ ಸಂದಿಗೆ ಒಂದು ಘರ್ಷಣೆ ಕೇಳ್ಕೊತ ಹೋಗ್ಬೇಕಂತ ಹೇಳಿರು ಯಾಕೋ ಹುಡುಗಿ 36 ವರ್ಷ ಹಾಡಿಕೆ ಮಾಡಿ ಅಂತ ಹೇಳ್ತಾಳ ಕರೆ ಗುರುಗಳು ಏನು ರೂಲ್ಸ್ ಹಾಕ್ಯಾರ ರೂಲ್ಸ್ ದಾಗ ನಡೆದೀನಿ ಇಲ್ಲ
ಎಲ್ಲಿ ನಡ್ಲಕತ್ತಿ ಎಲ್ಲೈತ್ ನಿಮ್ ತಲಿ ಐತೋ ಒಲಿಗಿಲಿ ಆಯ್ತು ನಿಮ್ಮ ತಲೆನೇ ಇಲ್ಲ ಹೋಗೈತಿ ನಿಮ್ಮದು 36 ವರ್ಷ ಆಡ್ಕೆ ಮಾಡಿ 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 ಗಡಿಗೆ ಸುಟ್ಟಿಲ್ಲ ಅವ್ರದ್ದು ಹೌದಲ್ಲ ಹೌದು ಏ ಗಡಿಗೆಲ್ಲ ಸುಟ್ಟೈತಿ ಕರಿ ಏನ್ ಮಾಡೋದೈತಿ ಏನಾಗೈತಿ ಅವ್ರಿಗೆ ಹೌದಲ್ಲ ಹಾ ಅದಕ್ಕ ಹಸಿ ಬಿಸಿ ಸುಟ್ಟೈತಿ ಅದಕ್ಕ ಶಿವಪ್ಪಣ್ಣ ಏನಾದ್ರಿಪ್ಪ ಸಂಧಿಗೊಂದು ಘರ್ಷಣೆ ಕೇಳ್ಕೊತ ತಗೋಬೇಕು ಅನ್ನತಕ್ಕಂತ ಮಾತು ಹೇಳಾರು ಈ ಪಾಳ್ಯಕ ನನ್ನ ಘರ್ಷಣೆ ಏನೈತಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಒಬ್ಬಕ್ಕಿ ಹೆಣ್ಣ ಮಗಳಾಗಿರ್ತಕ್ಕಂತಕ್ಕಿ ಹಾ ಹೆಂಗಿದ್ದಳಪ್ಪ ಅಂತ ಕೇಳಿದ್ರ ಯಾರನ್ನೇ ಕಂಡ್ರು ಸಹಿತ ಬರೇ ನಗತಿಳು ಯಾರ ಕಂಡ್ರು ಒಟ್ಟು ನಗ್ತಿಳೈತಿ ಯಾರ ಕಂಡ್ರು ಹೊಟ್ಟೆ ನಗತಿಳು ಬರೀ ಹಳಿ ಕಿಸಿದ ಮಾಡ್ತಿಳ ಒಂದ ದಿವಸ ಹಾ ಕಾಡಿನೊಳಗ ಯಜ್ಞವನ್ನ ಹುಡ್ತಿದ್ದ ಒಬ್ಬ ಋಷಿ ಹೌದ್ ಒಬ್ಬ ಋಷಿ ಮುನಿ ಆಗಿರ್ತಕ್ಕಂತ ಯಜ್ಞವನ್ನ ಹುಡ್ತಿದ್ದ ಹೌದ ಆ ಯಜ್ಞವನ್ನ ಹುಡಿರ್ತಕ್ಕಂತ ಸಂದರ್ಭದೊಳಗ ಹಾ ಆ ಯಜ್ಞವನ್ನ ಮಾಡುತ್ತಿರ್ಬೇಕಾರ ಋಷಿ ಮುನಿ ಆಗಿರ್ತಕ್ಕಂತವ ಏನ್ ಮಾಡಿದ ಯಜ್ಞದ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂತ ಮಂತ್ರವನ್ನ ನುಡಿತಿದ್ದ ಹೌದು ಮಂತ್ರ ನುಡಿತಿದ್ದ ಹಾ ಮಂತ್ರ ನುಡಿಯುವಾಗ ಅಲ್ಲಿ ಯಾರು ಬಂದಿರಪ್ಪ ಅಂತಕಂದ್ರ ಎಲ್ಲಾರನು ಕಂಡ್ರ ನಗುವಂತ ಹೆಣ್ಮಗಳು ಬಂದೆವು ಬಂದಳು ಆವಾಗ ಹಾ ಆ ಏನಪ್ಪ ಅಂತ ಋಷಿ ಮುನಿ ಆಗಿರ್ತಕ್ಕಂತ ಮಂತ್ರವನ್ನ ನುಡಿಯುವುದನ್ನ ನೋಡಿ ನೋಡಿ ಅವನ ಹಾಸ್ಯ ಮಾಡಿ ಮಂತ್ರಕ್ಕೆ ಅನಿಕಿಸಿ ನಿಮ್ಮವ್ವ ನಕ್ಕಾಳ ನಕ್ಕಾಳ ನಮ್ಮ ಅಪ್ಪನ ನೋಡಿ ಮಂತ್ರ ನುಡಿದು ನೋಡಿ ನಿಮ್ಮವ್ವ ನಕ್ಕಾಳ ನಕ್ಕಾಳು ಅವಾಗ ನಮ್ಮಪ್ಪ ಆಗಿರ್ತಕ್ಕಂತವ ಋಷಿಮುನಿ ಆಗಿರ್ತಕ್ಕಂತವ ಏನ್ ಮಾಡ್ಯಾನು ಈ ಹೆಣ್ಮಗಳಿಗೆ ಶ್ರಾಪ ಕೊಟ್ಟಾನ ಹಾ ಯಾವಾಗ ನನ್ನ ನೋಡಿ ನೀ ನಕ್ಕಿ ಅಂದ ಬಳಕ ಅಂದ ಬಳಕ ಈ ಭೂಮಿ ಮ್ಯಾಲ ನೀ ಹೆಣ್ಣಾಗಲ್ದೆ ಮತ್ತೇನ ಭೂಮಿ ಮ್ಯಾಲ ನೀವು ಒಂದು ನದಿಯಾಗಿ ಹರಿ ಅಂತೇಳಿ ನಮ್ಮಪ್ಪ ಆಹಾ ನಿಮ್ಮ ಅವ್ವಾಗ ಏನಪ್ಪಾ ಅಂತಕ್ಕಂಥ ಶ್ರಾಪ ಕೊಟ್ಟಾನ ಶ್ರಾಪ್ ಕೊಟ್ಟಾನು ನಮ್ಮಪ್ಪನ ನೋಡಿ ನಕ್ಕಿದ್ದಕ್ಕಾಗಿ ಹಾ ನಮ್ಮಪ್ಪ ನಿನಗ ಶ್ರಾಪ ಕೊಟ್ಟದಕ್ಕಾಗಿ ಭೂಮಿ ಮ್ಯಾಲ ಒಂದು ನದಿಯಾಗಿ ಹರಿದಿ ಹರ್ದಿ ಭೂಮಿ ಮ್ಯಾಲ ನೀ ಯಾವ ನದಿಯಾಗಿ ಹರಿದಿದ್ದಿ ಆ ನದಿ ಹೆಸರೇನ ಹೌದ್ ಆ ಹೆಣ್ಣು ಮಗಳ ಹೆಸರೇನ ಅವ್ರ ಅಪ್ಪನ ಹೆಸರೇನ ಹೌದು ಹೌದಲ್ಲ ಕೇಳ್ಬೇಕು ಹೌದು ಪ್ರಶ್ನೆ ಮುಂದಿನ ಪಾಳ್ಯಕ್ಕೆ ಬರ್ತಿತ್ತಂದ್ರ ಬರ್ತೈತ ಹೇಳು ಇಲ್ಲಂದ್ರ ಏನ್ ಅನ್ಬೇಕ ಚುಟ್ಕ ಮಾವ ಅಣ್ಣ ಏನ್ ಕೈಯನ್ನ ಬಳಿ ಹೊಡ್ಯಾಂಗಿಲ್ಲ ಹೌದಲ್ಲ ಅದಕ್ಕ ಮುಂದಿನ ಪಾಳ್ಯಕ್ಕೆ ಹುಡುಗಿ ಹೆಂಗ ಆಡ್ತಾಳ ಹೆಂಗ ಮಾತಾಡ್ತಾಳ ಹೌದ್ ಏನೋ ಸಾಕಷ್ಟು ಏನಪ್ಪಾ ಅಂತ ಕೇಳಿದ್ರ ವಿಷಯಗಳನ್ನ ಹಾ ಮಾತಾಡಿ ಹೋಗ್ಯಾರ ಶಿವಪ್ಪಣ್ಣ ಹೌದು ಏನೋ ಮುಂದೆ ಇನ್ನೂ ಒಂದ್ 2 ನುಡಿ ಚಾಲವನ್ನ ಹಾಡಿ ಇನ್ನೊಂದು ಸ್ವಲ್ಪ ಅವ್ರಿಗೆ ಮಾತಾಡೋದೈತಿ ಆಯ್ತಿ ಅದಕ್ಕ ಒಂದ್ 2 ನುಡಿ ಸತ್ಯಸಂದ್ರವನ್ನ ಹಾಡಿ ಹಾಡಿ ಮತ್ತೆ ಸರಜೋಡಿ ಹಾಡುವಂತ ಹುಡುಗಿಗೆ ಚಾನ್ಸ್ ಕೊಡೋನು ಕೊಟ್ಬಿಟ್ರಲ್ಲ ಮುಂದಿನ ಪಾಳ್ಯಕ್ಕೆ ಹೆಂಗ ಬರ್ತಾಳ ನೋಡುನು ಹೌದು